ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ವೆಲ್ಲಲ್ಲಿದ್ದರು, ನಾನು ಇಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು, ಕೆಟ್ಟ ಅಂದ್ರೆ ಅದನ್ನೇ ಅವಾಚ್ಯನೇ ನಿಮ್ಮ ಲೆಕ್ಕದ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ. ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ, ಇಲ್ಲಿ ಯಾವುದೂ ಇಲ್ಲ. ದಾಖಲೆಗಳಲ್ಲಿ ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ. ಬೇಡ ಯಾಕೆ ಪಾಪ, ಅವರು ನಮ್ಮ ಹುಡುಗನೇ, ಅವನು ಆ ಥರದ್ದು ಯಾವುದೂ ಇಲ್ಲಿ ಇಲ್ಲ. ನಾನು ಅದನ್ನು ದಾಖಲೆ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈಗ ಪ್ರದೀಪ್ ಈಶ್ವರ್ ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಬಹಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ. ಅವರು ಬಹಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ. ನಾವೇನು ಅದನ್ನು ಪ್ರಶ್ನೆ ಮಾಡಿಲ್ಲ. ಆದರೆ ನಾನು ಹೇಳಿರೋದು ಯಾವುದೂ ರೆಕಾರ್ಡಲ್ಲಿ ಹೋಗಿಲ್ಲ, ಯಾವುದೂ ರೆಕಾರ್ಡಲ್ಲಿಲ್ಲ. ಅಕಸ್ಮಾತ್ ಇದ್ದರೆ ನಾವು ಹೇಳ್ದಂಗೆ ಅದನ್ನು ದಯವಿಟ್ಟು ತೆಗೆಸಿ, ತಪ್ಪಾಗಿದ್ರೆ ತಪ್ಪೇ, ಪ್ರಶ್ನೆನೇ ಇಲ್ಲ. ಈಗ ನಿಲ್ಲಮ್ಮ ಪ್ರದೀಪ್, ಒಂದು ನಿಮಿಷ. ಈಗ ಪ್ರತಿಪಕ್ಷ ನಾಯಕರು ಅವರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ತಾವು ನಿಮ್ಮ ವಿಚಾರ ಹೇಳಿದ್ದೀರಿ. ಒಂದು ಸೆಕೆಂಡ್ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಾನೀಗ ಇದ್ದಂತ ನೋಡಿ, ಈಗ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ, ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಕೇಳಿಸ್ತೀವಿ ಬಂದ್ಬಿಟ್ರೆ ಇಲ್ಲ. ನನ್ನ ವಿರೋಧ ಪಕ್ಷದವ್ರು ಈ ಒಂದು ಅಸೆಂಬ್ಲಿ ಒಳಗಡೆ ನಮಗೆ ಈ ಸ್ಥಾನಕ್ಕಿಂತ ಮುಖ್ಯ ಸೌಹಾರ್ದವಾಗಿ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು. ನಮಗೆ ಅದು ಮುಖ್ಯ. ಈಗ ಸ್ಟೇಟಸ್ ಮುಖ್ಯ ಅಲ್ಲ. ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಅದಕ್ಕಾಗಿ ಈಗ ತಾವು ತಮ್ಮ ವಿಚಾರ ಹೇಳಿದ್ದೀರಿ, ಕ್ಲಾರಿಫಿಕೇಶನ್ ಪ್ರತಿಮೆ ಕೊಟ್ಟಿದ್ದಾರೆ. ನಾನು ಬಹುಶಃ ರೆಕಾರ್ಡ್ ಏನಿದೆ, ರೈಟಿಂಗ್ ರೆಕಾರ್ಡ್ ಏನಿದೆ, ಪ್ಲಸ್ ಆಡಿಯೋ ರೆಕಾರ್ಡಿಂಗ್ ಏನಿದೆ, ನಾನು ತರಿಸಿ ನೋಡಿಕೊಂಡು ಮತ್ತೆ ನಿಮ್ಮನ್ನು ಕರಿತೇನೆ, ಮತ್ತೆ ನಾನು ಕ್ಲೂರಿಂಗ್ ಕೊಡ್ತೇನೆ.